ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಎಗ್ ರೆಸಿಪಿ. ಇದನ್ನು ನೀವು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಸುಮಾರು ನನ್ನ ರೆಸಿಪಿ ನೀವು ಟ್ರೈ ಮಾಡ್ತಾ ಇರ್ತೀರಾ, ಚೆನ್ನಾಗಾಗಿದೆ ಅಂತ ಹೇಳ್ತೀರಾ. ಇದನ್ನು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿ. ಓಕೆ, ಇವಾಗ ಇದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ. ಸಿಂಪಲ್ ಮಸಾಲ, ಸ್ವಲ್ಪ ಇದಕ್ಕೆ ಕಾಳು ಮೆಣಸು ಹಾಕಿದ್ದೀನಿ, ಒಂದು ಚಮಚದಷ್ಟು. ಆಮೇಲೆ ಒಣಮೆಣಸು ನೋಡಿ, ಖಾರ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಒಂದು 7-8 ಒಣಮೆಣಸನ್ನು ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕೋಣ. ಹಾಗೂ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಬಡಿಶೇಪ್ ಇಷ್ಟನ್ನಿಲ್ಲಿ ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡೋಣ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಣ. ನೆಕ್ಸ್ಟ್ 2 ಏಲಕ್ಕಿ, 2 ಲವಂಗ ಹಾಕಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಓಕೆ, ಇವಾಗ ಒಂದು ಕಡಾಯಿ ತಗೊಳ್ಳಿ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಇವಾಗ ಸ್ಲೈಸ್ ಮಾಡಿದ ಮೀಡಿಯಮ್ ಸೈಜ್ 3 ನೀರುಳ್ಳಿಯನ್ನು ನಾನು ಹಾಕಿದ್ದೀನಿ. ನೀರುಳ್ಳಿಯಲ್ಲಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಂಪಾಗಿದೆ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ಹಾಕ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ನಾನು ಇದಕ್ಕೆ ಸೇರಿಸಿದ್ದೀನಿ. ಓಕೆ, ಇದರ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವಿಲ್ಲಿ ಫ್ರೈ ಮಾಡೋಣ. ಇಲ್ಲಿ ಟೊಮೆಟೊ ಎಲ್ಲ ಹಸಿಯಾಗಿ ಹಾಕಿದರೆ ನಾವು ಈ ರೀತಿ ಫ್ರೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡೋಣ, ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ ಹುಡಿ, ಅದನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಹಾಗೂ ಚೆನ್ನಾಗಿ 1 ನಿಮಿಷ ಇದನ್ನು ಫ್ರೈ ಮಾಡೋಣ. 1 ನಿಮಿಷ ಒಳ್ಳೆ ರೀತಿ ಫ್ರೈ ಮಾಡಿ ಆದಮೇಲೆ 2 ಕಪ್ಪಷ್ಟು ಇದಕ್ಕೆ ನೀರನ್ನು ಸೇರಿಸೋಣ. ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡೋಣ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನಾನು. ಕೊದಿ ಬರ್ತಾ ಉಂಟಲ್ವಾ, ಈ ಟೈಮಲ್ಲಿ ಇದಕ್ಕೆ ನಾವು ಮೊಟ್ಟೆಯನ್ನು ಸೇರಿಸೋಣ. ಇಲ್ಲಿ ನೀವು ಈಗ ನೋಡ್ಬೋದು ನೀರು ರೀತಿ ಉಂಟು ಅಲ್ವಾ. ಇದೀಗ ಕಂಪ್ಲೀಟ್ ಡ್ರೈ ಆಗೋವರೆಗೂ ನಾವು ಇದನ್ನು ಕುದಿಸ್ಲಿಕ್ಕುಂಟು. ಆವಾಗ ಮೊಟ್ಟೆಗೆ ಒಳ್ಳೆ ಮಸಾಲ ಕೂಡ ಎಳೆಯುತ್ತೆ, ಸಾಫ್ಟ್ ಕೂಡ ಆಗಿ ತಿನ್ನಲಿಕ್ಕೆ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನೋಡಿ, ಮೇಲ್ಗಡೆನ ಮಸಾಲವನ್ನು ಹಾಕಿ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಇದನ್ನು ಮುಚ್ಚಿಡಿ, ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೂಡ ಇಡ್ಬೋದು. ಇವಾಗ ನೋಡ್ಬೋದು ಆಯಿಲೆಲ್ಲ ಯಾವ ರೀತಿ ಬಂದಿದೆ, ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ, ಹಾಗೂ ಮೊಟ್ಟೆ ಕೂಡ ಒಳ್ಳೆ ರೀತಿ ಮಸಾಲ ಎಳೆದಿದೆ. ಇಲ್ದಿದ್ರೆ ಮೊಟ್ಟೆ ಚಪ್ಪೆ ಆಗುತ್ತೆ, ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಟೇಸ್ಟ್ ಇರಲ್ಲ ಅಲ್ವಾ. ಹಾಗಾಗಿ ಕರಿನೇ ನಾವು ತುಂಬ ಟೇಸ್ಟಾಗಿ ಮಾಡಬೇಕಾಗತ್ತೆ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇಷ್ಟು ಡ್ರೈ ಆದರೆ ಸಾಕು. ಇದಕ್ಕಿಂತ ಡ್ರೈ ಬೇಕಂತಾದರೆ ನೀವು ಸ್ವಲ್ಪ ಹೊತ್ತು ಇಡ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಇದನ್ನು ಸರ್ವ್ ಮಾಡಿ. ಇಷ್ಟೇ ಮಾಡಲಿಕ್ಕಿರೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನ್, ಚಪಾತಿ, ರೈಸ್ ಎಲ್ಲದರೊಂದಿಗೆ ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ, ಅವರು ಕೂಡ ಇದನ್ನು ಮಾಡಲಿ ಅಂತ ಹೇಳಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.